ಶಾಸಕ ಬಸವರಾಜ್ ಶಿವಗಂಗಾ ರಾಜೀನಾಮೆಯ ಮಾತಾಡಿದ್ದಾರೆ. ರಾಜಕೀಯದ ಬಗ್ಗೆ ಬೇಸರಗೊಂಡು ರಾಜೀನಾಮೆ ನೀಡೋ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಚನ್ನಗಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿರುವುದು. ನಮ್ಮ ಸರ್ಕಾರ ಇದೆ ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ದಾವಣಗೆರೆಯಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜಕಾರಣದ ಬಗ್ಗೆ ಬೇಸರ ವ್ಯಕ್ತಪಡಿಸಿ ರಾಜೀನಾಮೆ ನೀಡುವ ಮಾತುಗಳನ್ನು ಕೂಡ ಆಡಿದ್ದಾರೆ. ಅವ್ರು ಏನು ತಿಳ್ಕೊಂಬಿಡಿದ್ರೆ ಹೊಸ್ತಾಗಿದ್ದಾರೆ ಇವ್ರದೇನು ಅನ್ನೋದು ಅವ್ರ ಅಭಿಪ್ರಾಯ, ಇವ್ರದ್ದೇನು ಅನ್ನೋ ಲೆಕ್ಕಾಚಾರ. ಆಯ್ತು ಮಾಡಲಿ ಬಿಡಿ ಅಂತ ನಾವು ಬಿಟ್ಟಿದ್ದೀವಿ. ನೆಕ್ಸ್ಟ್ ಏನಿಲ್ಲ, ನೋಡೋಣ ಸಮಯ ಬಂದಾಗ ಗೊತ್ತಾಗುತ್ತಲ್ಲ. ಡಿ ಸಿನ ಹಿಡ್ಕೊಂಡು ಇವರು ರಾಜಕೀಯ ಮಾಡ್ಬೇಕಲ್ಲ, ಮಾಡಲಿ ಡಿ ಸಿ ಹಿಡ್ಕೊಂಡು ರಾಜಕೀಯನ. ಕರೆಕಟ್ಟೆ PSC ನಾಚಿಕೆ ಆಗ್ತದೆ ನಿಮ್ಮ ಮುಂದೆ ಹೇಳೋಕ್ಕೆ. ಆದರೂ ಪರಿಸ್ಥಿತಿ ಕರೆಕಟ್ಟೆ ಸುಮಾರು ಸ್ವತಂತ್ರ ಬಂದಿದೆ ನಮ್ಮ ದೇಶಕ್ಕೆ ಅನ್ನೋದು ಅಸಹ್ಯ ಆಗ್ತದೆ. ಒಂದು ಹಾಸ್ಪಿಟ್ಲಿಗೆ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾರೆ. ಆ ಬಾಡಿಗೆ ಕಟ್ಟಡನ ಬಂದು ಬಾಡಿಗೆ ಕೊಟ್ಟಂಥವ್ರು ಸದಾ ಕೀ ಹಾಕೋದು, ನಾನು ತೆಗ್ಸೋದು, ಅವ್ರು ಕೀ ಹಾಕೋದು, ನಾನು ತೆಗ್ಸೋದು. ಇದು ಕಾಣ್ತಾ ಇದೆಯಲ್ಲೋ ನಮ್ಮ ಆರೋಗ್ಯ ಇಲಾಖೆಯವರಿಗೆ ಅಂತ ನನ್ನ ಒಂದು ಭಾವನೆ. ಇದು ಸರ್ಕಾರದ ವೈಫಲ್ಯ ಅಲ್ಲ, ಅಧಿಕಾರಿಗಳ ವೈಫಲ್ಯ ಇದು. ಯಾಕೆಂದರೆ ಸರ್ಕಾರ ಪಾಪ ನಾನೇ ಕೊಟ್ಟಿದ್ದೀನಿ, ಭಾಳಷ್ಟು ಸರಿ ಅಧಿಕಾರಿಗಳು ಮನವಿ ಕೊಟ್ಟಿದ್ದೀನಿ. ಕಾರ್ಯರೂಪಕ್ಕೆ ತರೋದು ಅಧಿಕಾರಿಗಳು. ನಾನೇನು ಮನವಿ ಕೊಡ್ಬೋದು, ಏನಾಗಿದೆ ವ್ಯವಸ್ಥೆ ಸರಿ ಮಾಡಿರಿ ಅಂತ ಹೇಳ್ಬೋದು. ಬಿಟ್ಟರೆ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ಲ. ಜಿಲ್ಲಾಡಳಿತ ಇದರಲ್ಲೆಲ್ಲ ವಿಫಲವಾಗಿದೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರೂ ಸಹ ಸಹಕಾರ ಕೊಡ್ತಾ ಇಲ್ಲ. ಒಂದು ರೀತಿ ರಾಜಕಾರಣನೇ ಬೇಸರ ತರಿಸಿದೆ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ. ಈಗಲೂ ಆಡಬೇಕಾಗ್ತದೆ, ಸಮಯ ಬರಲಿ ಮಾತಾಡ್ತೀನಿ. DCM ಇದ್ರೆ ನಾನು ಒಬ್ಬ MLA ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ MLAಗೆ ಗೌರವ ಕೊಡೋದು ಗೊತ್ತಿಲ್ಲ. ನಮ್ಮ ಜಿಲ್ಲಾಧಿಕಾರಿ DC ಇರ್ಬೋದು, SP ಇರ್ಬೋದು. ಅವ್ರು ನಮ್ದು ಯಾವ ಮಾತು ಅವ್ರಿಗೆ ಗಣನೆಗೆ ಇಲ್ದಂಗೆ ಆಗೋಗಿದೆ. ಬರಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಈಗ ಕಾಂಗ್ರೆಸ್ ಪಕ್ಷದ ಮೇಲ ಅಥವಾ ಸ್ಥಳೀಯ ಜಿಲ್ಲಾಡಳಿತದ ಮೇಲ ಶಾಸಕರ ಸಿಟ್ಟು. ಈ ಹಿಂದೆ ಕೂಡ ಅಧಿಕಾರಿಗಳು ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಏನು ನೂತನ ಶಾಸಕರಾದಂತ ಬಸವರಾಜ್ ಶಿವಗಂಗಾ ಅವರು ಒಂದು ರಾಜೀನಾಮೆ ಮಾತನಾಡಿದ್ರು. ಈಗ ಮತ್ತು ಅದೇ ಹಾದಿಯಲ್ಲಿದ್ದಾರೆ. ಯಾಕಂದ್ರೆ ತಮ್ಮದೇ ಸರ್ಕಾರ ಇದೆ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ, ರಾಜಕೀಯ ನಾಯಕರು ಸಪೋರ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿನ ಉಸ್ತುವಾರಿ ಸಚಿವರು ಅವರು ಪರೋಕ್ಷವಾಗಿ ಕೂಡ ಉಸ್ತುವಾರಿ ಸಚಿವರ ಬಗ್ಗೆ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಾನು CM ಮತ್ತು DCM ಲೆವೆಲ್ಗೆ ನಮ್ಮದೇ ಸರ್ಕಾರ ಇದ್ರು ಅವರು ಅಲ್ಲಿವರೆಗೂ ನಾನು ಮನವಿಯನ್ನ ಕೂಡ ಮಾಡಿದೆ. ಅಂದ್ರೆ ಈ ವಿಚಾರ ಹುಟ್ಕೊಂಡಿದ್ದು ಯಾವ ವಿಚಾರಕ್ಕೆ ಅಂದ್ರೆ ಚನ್ನಗಿರಿಯಲ್ಲಿ ಒಂದು ಬಾರ್ ಅನ್ನ ಓಪನ್ ಮಾಡಲಾಗಿದೆ. ಅದು ಆಯುರ್ವೇದಿಕ್ ಆಸ್ಪತ್ರೆ ಪಕ್ಕನೇ ಈ ರೀತಿ ಬಾರ್ ಓಪನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. CM ಮತ್ತು DCM ಕೂಡ ಈ ಬಗ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಕ್ಯಾನ್ಸಲ್ ಆಗಿಲ್ಲ. ಅಂದ್ರೆ ತಮ್ಮದೇ ಸರ್ಕಾರದಲ್ಲಿ ತಮ್ಮ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾದಂತ ಬೇಜಾರಲ್ಲಿದ್ದಾರೆ. ನಾವು ರಾಜಕೀಯಕ್ಕೆ ಏನೋ ಒಂದು ಬದಲಾವಣೆ ತರೋಣ ಅಂತ ಹೇಳಿ ಹುರುಪಿನಿಂದ ನೂತನ ಶಾಸಕರಾಗಿ ಬಂದ್ವಿ. ಆದ್ರೆ ಒಬ್ಬ ಶಾಸಕರಿಗೂ ಕೂಡ ತಮ್ಮದೇ ಸರ್ಕಾರದಲ್ಲಿ ಕಿಮ್ಮತ್ತಿಲ್ಲ ಅನ್ನೋಂತ ಆಗಿದೆ. ಹೀಗಾಗಿ ನನಗೆ ರಾಜಕೀಯ ಅಂದ್ರೆ ಬೇಜಾರಾಗಿದೆ. ಯಾವುದೇ ಕಾರಣಕ್ಕೂ ಈ ರಾಜಕೀಯ ಬೇಡ, ನಮ್ಗೆ ರಾಜೀನಾಮೆ ಕೊಟ್ಟು ಹೋಗೋಣ ಅಂತ ಅನ್ಸುತ್ತೆ. ನೋಡೋಣ, ಮುಂದೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಎಲ್ಲ ಸರ್ಕಾರದ ಮಟ್ಟದಲ್ಲೂ ಕೂಡ ಇದನ್ನ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ನೂತನ ಶಾಸಕರಾದಂತ ಶಿವಗಂಗಾ ಅವರು ಕೂಡ ಒಂದು ಹುರುಪಿನಲ್ಲಿದ್ದಾರೆ. ಏನಾದ್ರೂ ಒಂದು ಕ್ಷೇತ್ರಕ್ಕೆ ಮಾಡೋಣ, ಕೆಲಸ ಮಾಡೋಣ ಅಂತ ಹೇಳಿ. ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಕೂಡ ಮತ್ತು ರಾಜಕಾರಣಿಗಳು ಕೂಡ ತಮ್ಮದೇ ಸರ್ಕಾರದ CM ಮತ್ತು ಸಚಿವರು ಕೂಡ ಯಾವುದೇ ಸಪೋರ್ಟ್ ಅನ್ನ ನೀಡದೇ ಇರೋದ್ರಿಂದ ಈ ರೀತಿ ಅಂತ ಒಂದು ಬೇಸರದ ಮಾತುಗಳನ್ನ ಆಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.